ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಈ ವ್ಲಾಗು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಹೋಲಿದು. ಸೊ ಪಾಪುಗಳನ್ನೆಲ್ಲ ನಾವು ಫೋಟೋ ಶೂಟ್ ಮಾಡ್ಸೋಕ್ಕೆ ಏನೇನೋ ಸರ್ಕಸ್ ಎಲ್ಲ ಮಾಡಿದ್ವಿ. ಅದಾದಮೇಲೆ ಪಾಪುಗಳನ್ನ ಹೊರಗಡೆ ಕರ್ಕೊಂಡೋಗಿ ಇನ್ನೊಂದು ರೌಂಡು ಅಂದರೆ ನೀಟಾಗಿ ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ಅಂದರೆ ಒಬ್ಬೊಬ್ಬರು ಎಲ್ಲ ಎತ್ಕೊಂಡು ನೀವು ನೋಡ್ತಿರ್ಬೋದು ಇವಾಗ ಅದೇ ಪ್ರೊಸೆಸ್ ನಡೀತಿರೋದು ಅಂತ. ಆಮೇಲೆ ಎಲ್ರು ಬರೋಕ್ಕಿಂತ ಮುಂಚೆ ನಾವು ಗಣಪತಿ ಪೂಜೆನ ಮಾಡ್ತೀವಿ. ಸೊ ಅದಕ್ಕೆ ಇವಾಗ ನಾನು ಮತ್ತೆ ರಾಧಿ ಅಕ್ಕ ಇಬ್ರು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಅಂದ್ರೆ ಗಣಪತಿನ ಕೂರಿಸ್ಬಿಟ್ಟು ಅದಕ್ಕೆ ಫುಲ್ಲು ಹೂವಿಂದ ಡೆಕೋರೇಷನ್ ಮಾಡ್ತಾ ಇದ್ವಿ. ನೀವು ನೋಡ್ತಿರ್ಬೋದು ಅಲ್ಲಿ ನಾವಿಬ್ರು ಮಾಡ್ತಾ ಇದೀವಿ. ಹಿಂದೆ ಒಂದು ಬೋನ್ಸಾಯ್ ಕೂಡ ಇಟ್ಟಿದೀವಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಡೆಕೋರೇಷನ್ ಆದ್ಮೇಲೆ ನೋಡಿ ಈ ತರ ಕಾಣಿಸ್ತಿದೆ. ಮತ್ತೆ ಅಲ್ಲಿ ಎರ್ಚಕ್ಕೆ ಅಂದ್ಬಿಟ್ಟು ಗೋಧಿ ಮತ್ತೆ ಬೆಲ್ಲ ಮತ್ತೆ ಕಾಯಿ ಇಟ್ಟಿದೀವಿ. ಅದಾದ್ಮೇಲೆ ಒಂದು ಸೋಫಾ ಇಟ್ಟಿದೀವಿ. ಅಂದ್ರೆ ದೀಪಕ್ ಮತ್ತೆ ಆಕಾಶ್ ಇಬ್ರು ಕುತ್ಕೊಳ್ಳಕ್ಕೆ ಅಂತ ಅಂದ್ಬಿಟ್ಟು. ಸೊ ಅಷ್ಟರಲ್ಲಿ ಎಲ್ರು ಬಂದ್ರು. ಮತ್ತೆ ಇವಳು ಅಷ್ಟೇ ದೊಡ್ಡೋಳು ತುಂಬಾ ಅಳ್ತಿದ್ಲು. ಆಮೇಲಿಂದ ಸ್ವಲ್ಪ ಹೊತ್ತು ಮಲಗಿದ್ ಎದ್ದಾದ್ಮೇಲೆ ಚೆನ್ನಾಗಿ ಆಟ ಆಡ್ತಿದ್ಲು. ಅಷ್ಟರಲ್ಲಿ ಹೊರಗಡೆಯಿಂದ ಬಂದಿದ್ರಲ್ಲ ಫ್ರೆಂಡ್ಸ್, ಇವನು ಸಾಯಿಲು ಫುಲ್ಲು ಬಣ್ಣ ಹಾಕೊಂಡ್ ಬಂದಿದ್ದ. ಅದನ್ನ ಈಶುಗೆ ಮುಖಕ್ಕೆಲ್ಲ ಹಚ್ತಿದ್ದ. ನೋಡಿ ನನ್ ಮುಖದಲ್ಲಿ ಐತೆ ಅನ್ಬಿಟ್ಟು ಅವನ್ ಮುಖಕ್ಕೂ ಎಲ್ಲ ಹಚ್ತಿದ್ದ. ದೀಪಕ್ಕೂ ಹಚ್ಚವ್ರೆ ನೋಡಿ ಫ್ರೆಂಡ್ಸ್. ಅದಾದ್ಮೇಲೆ ನನಗೂ ಹಚ್ಬಿಟ್ಟಿದ್ರು ನೋಡಿ. ಎಲ್ಲೆಲ್ಲ ಹೋಗಿ ಬಂದೆ? ಮೂಡು ಕಿರಣು ಎಲ್ರಿಗೂ ಬಂದು ನನಗೂ ಬಣ್ಣ ಹಚ್ಬಿಟ್ಟಿದ್ಲು. ನೆಕ್ಸ್ಟ್ ಹೀನಾ ಸಿಗಾಕೊಂಡ್ಲು. ಹೀನಂಗೂ ಫುಲ್ಲು ಮುಖಕ್ಕೆಲ್ಲ ಮಾಡಾಕ್ಬಿಟ್ಲು. ಅದಾದ್ಮೇಲೆ ದೀಪಕ್ ಅವರ ಮೊದಲನೇ ಅಕ್ಕ ಲಕ್ಷ್ಮಿ ಅಂತ ಅವ್ರು ಬಂದ್ಬಿಟ್ಟು ಎಲ್ರಿಗೂ ಫೇಸ್ಗೆ ಫುಲ್ಲು ಅಂದ್ರೆ ಡಾರ್ಕ್ ಇರೋ ಬಣ್ಣನ ಹಚ್ಬಿಟ್ರು. ನಾನು ಆಮೇಲೆ ಕೋಮಲ್ಗೆ ಅವಳು ಒಬ್ರ ಹತ್ರನೂ ಸಿಗಾಕೋತಿರ್ಲಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಅವಳಿಗೆ ಫುಲ್ ಬಣ್ಣ ಹಚ್ಚಾಕ್ಬಿಟ್ಟೆ. ಜಾಸ್ತಿ ಕಲರ್ ಹಾಕಿರಪ್ಪ, ನನ್ಗಂತೂ ಜಾಸ್ತಿ ಆಗಿಲ್ಲ. ಇವಳಿಗೆ ಏನಾಗಿಲ್ಲ, ಇವಳು ಹಾಕಿದ ತಕ್ಷಣ ತೊಳ್ಕ ಬರ್ತಾಳೆ. ಅದಾದ್ಮೇಲೆ ಇವಾಗ ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ರು. ನೀವೇ ನೋಡ್ತಿರ್ಬೋದು ಈಗ. ನಾವಂತೂ ಅಂದ್ರೆ ಡಿಜೆ ಎಲ್ಲ ಹಾಕ್ಸಿದ್ವಿ, ಸಖತ್ತಾಗಿತ್ತು. ತುಂಬಾ ಜನ ಬಂದಿದ್ರು ಫ್ರೆಂಡ್ಸ್ ನಮ್ಮನೆಗಂತೂ. ನಮ್ಮನೆನೇ ಲಾಸ್ಟ್ ಮನೆ ಆಗಿರೋದ್ರಿಂದ ನಮ್ಮನೆಗೆ ತುಂಬಾ ಜನ ಬಂದಿದ್ರು. ನೆಕ್ಸ್ಟ್ ಇವಾಗ ಡ್ಯಾನ್ಸ್ ಎಲ್ಲ ಮುಗಿಸಿ ಇನ್ನೇನು ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ನೋಡ್ಬೋದು ಫ್ರೆಂಡ್ಸ್, ಈ ಪೂಜೆಲಿ ಅವರು ಒಂದು ಜನಪದ ಹಾಡನ್ನ ಹಾಡ್ತಾರೆ. ಅದು ಅವರ ಹಿಂದಿನ ಕಾಲದಿಂದ ಬಂದಿರೋದು. ಅದನ್ನ ನೀವು ಕೇಳಿಸ್ಕೊಳ್ಳಿ. ಇವಾಗ ಚಿಕ್ಕವಳನ್ನ ಆಕಾಶ್ ಕೂರಿಸ್ತಾನೆ. ಫ್ರೆಂಡ್ಸ್, ಇವಾಗ ಇಬ್ರದ್ದು ಪೂಜೆ ಆಯ್ತು. ಸೊ ಅವರಿಬ್ರಿಗೂ ದೃಷ್ಟಿ ತೆಗ್ದಿ ಮನೆ ಒಳಗಡೆ ಕರ್ಕೋತಾರೆ. ಇವಳು ಚಿಕ್ಕವಳು, ಇವಳಿಗೆ ನಮ್ಮ ಅತ್ತೆ ದೃಷ್ಟಿ ತೆಗ್ದಿ ಒಳಗಡೆ ಕರ್ಕೊಂಡ್ರು. ನೆಕ್ಸ್ಟ್ ದೊಡ್ಡೋಳಿಗೆ ಗೀತಕ್ಕ ದೃಷ್ಟಿ ತೆಗ್ದಿ ಮನೆ ಒಳಗಡೆ ಕರ್ಕೋತಾವ್ರೆ. ಇವ್ರಂತೂ ಎಲ್ರ ಮೇಲೂ ಫ್ರೆಂಡ್ಸ್ ನೀರ್ ಹಾಕಿ ಹಾಕಿ ಮಡಗಿದ್ರು. ನೀವೇ ನೋಡ್ತಿರ್ಬೋದು. ಇವಾಗ ಅವರು ದೃಷ್ಟಿ ತೆಗಿತಾ ಇರೋದನ್ನು ಕೂಡ ಎಲ್ರು ಮೇಲ್ ಎಸಿತಾ ಇದಾರೆ. ಅದು ಸೈಡಿಗೆ ಎಸಿಬೇಕು, ಬಟ್ ಇವ್ರಂತೂ ಮೇಲೆ ಎಸಿತಾ ಇದಾರೆ. ನೀರು ಅಷ್ಟೇ ಅವ್ರು ಹಂಗೆ ಮಾಡಿದ್ರು, ಎಲ್ರ ಮೇಲೂ ನೀರ್ ಸುರಿದ್ರು.
ಲಾಸ್ಟಲ್ಲಿ ನೋಡಿ ನೀವು ಅವರು ಹೆಂಗ್ ನೀರು ಸುರಿತಾರೆ ಅಂತ ಅವರೇ ನಕ್ಬಿಡ್ತಾರೆ, ಅಷ್ಟು ಚೆನ್ನಾಗಿತ್ತು ಅನ್ಕೊಳ್ಳಿ ಇದು. ಫ್ರೆಂಡ್ಸ್ ಇವಾಗ ಅದೆಲ್ಲ ಪೂಜೆ ಆಯಿತು. ನೆಕ್ಸ್ಟು ಇವಾಗ ಇವರು ಹೋಲಿಕಾ ದಹನ್ ಇವ್ರ ಏರಿಯಾದಲ್ಲಿ ಮಾಡಿದ್ರಲ್ಲ, ಸೊ ನಾವು ಅಲ್ಲಿಗೆ ಬಂದಿದ್ದೀವಿ. ಆ ಪೂಜೆ ಎಲ್ಲ ಆದಮೇಲೆ ಆಕಾಶ್ ಮತ್ತು ದೀಪಕ್ಕು ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಬೇಕಾಗುತ್ತೆ ಅವರು. ಸೊ ಅದಕ್ಕೆ ನಾವು ಪಾಪುಗಳನ್ನ ಇಲ್ಲಿ ಕರ್ಕೊಬಂದ್ವಿ. ಅಲ್ಲೂ ಕೂಡ ಒಂದು 2-3 ಫೋಟೋಸ್ ಎಲ್ಲ ತೆಗ್ಸಿದ್ವಿ. ಇವ್ರು ಏನು ಮಾಡಬೇಕಂದ್ರೆ ಆ ಪಾಪುಗಳನ್ನ ಎತ್ಕೊಂಡು ಇವರು 4 ರೌಂಡು ಪ್ರದಕ್ಷಿಣೆನ ಹಾಕಬೇಕು. ನೀವು ನೋಡ್ತಿದ್ದೀರಲ್ವಾ, 4 ರೌಂಡ್ ಪ್ರದಕ್ಷಿಣೆ ಹಾಕ್ತವ್ರೆ. 1 ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ಆ ಕಲ್ಲತ್ರ ಅವ್ರಿಗೆ ಪಾಪುಗಳನ್ನ ನಮಸ್ಕಾರ ಮಾಡಿಸ್ಬೇಕು. ಇದೇ ಥರ ಅವರು 4 ರೌಂಡು ಸುತ್ತಿಸ್ತಾರೆ. ಸೊ ಇದೆಲ್ಲ ಆದಮೇಲೆ ಅಲ್ಲಿ ಅವ್ರ ಅಮ್ಮ ಪೂಜೆ ಮಾಡ್ತಿದ್ದಾರೆ. ಅಂದರೆ ನನ್ನ ಮಕ್ಳಿಗೆ ಒಳ್ಳೇದಾಗಲಿ, ಯಾವುದೇ ಥರ ಕೆಟ್ಟ ದೃಷ್ಟಿ ಬೀಳಬಾರ್ದು, ಅದಾದಮೇಲೆ ಅವರು ಲೈಫಲ್ಲಿ ಚೆನ್ನಾಗಿರಬೇಕು, ಆ ಥರ ಎಲ್ಲ ಕೆಲವೊಂದು ಇರುತ್ತಲ್ವ ಅಮ್ಮಂದಿರದು. ಸೊ ಆ ಥರ ಎಲ್ಲ ಕೇಳಿಕೊಂಡು ಅವರು ಪೂಜೆ ಮಾಡ್ತಾರೆ. ಲಾಸ್ಟು 4 ರೌಂಡ್ ಸುತ್ತಾದಮೇಲೆ ಇಬ್ಬರು ಮಕ್ಕಳೂ ಕೂಡ ಅಲ್ಲಿ ಕಲ್ಲಿದೆಯಲ್ಲ ಅಲ್ಲಿಗೆ ಇವರು ಪೂಜೆ ಮಾಡಿಬಿಟ್ಟು ಅಲ್ಲಿಗೆ ಇವರು ನಮಸ್ಕಾರ ಮಾಡಿಸ್ಬೇಕು. ಸೊ ನೋಡಿ ಇವಾಗ ಅದನ್ನೇ ಮಾಡಿಸ್ತಿದ್ದಾರೆ. ಅವರಿಬ್ರಿಗೂ ಆ ಕಲ್ಲಲ್ಲಿ ನಮಸ್ಕಾರ ಮಾಡಿಸಿದ್ರು. ಅದಾದಮೇಲೆ ಅವರು ಇಟ್ಕೊಂಡಿರ್ತಾರೆ ಕಾಯಿನ ಪೂಜೆ ಮಾಡಬೇಕಾದ್ರೆ. ಸೊ ಅದನ್ನು ಅವರು ಒಡೆದ್ಬಿಟ್ಟು ಹೋಲಿ ದಹನ್ ಇರುತ್ತಲ್ಲ, ಅಂದರೆ ಅದು ಸುಟ್ಟಿರೋದು, ಸೊ ಅಲ್ಲಿಗೆ ಅದನ್ನ ಕಾಯಿನ ಹಾಕಬೇಕು. ಫ್ರೆಂಡ್ಸ್ ಫಸ್ಟ್ ಹೆಂಗಿದ್ವಿ, ಇವಾಗ ನೋಡಿ ಹೆಂಗಾಗ್ಬಿಟ್ಟಿದ್ವಿ ಅಂತ. ಫುಲ್ಲು ಹೋಲಿ ಬಣ್ಣ ಎಲ್ಲ ಹಾಕ್ಬಿಟ್ಟವ್ರೆ, ಹೆಂಗೆ ಹೋಗ್ಸೋದು ಅನ್ನೋದೇ ಗೊತ್ತಾಯ್ತಲ್ಲ ಇವಾಗ. ನೋಡಿ ಕೆಂಪು ಮಾಡ್ಬಿಟ್ಟವ್ರೆ ನೋಡಿ, ಕೈ ನೋಡಿ. ಆಮೇಲೆ ನಾನು ಹಾಕ್ದೆ, ನಾನು ಯಾರಿಗೂ ಬಿಡ್ಲಿಲ್ಲ, ಎಲ್ಲಾರ್ಗು ಹಾಕ ಬಂದೆ. ನನ್ಗೆ ಯಾರು ಹಾಕೊಡ್ರು ಎಲ್ಲಾನು ರಿವೆಂಜ್ ತಗೋಬಿಟ್ಟೆ. ಇವಳಿಗಂತ ನೋಡಿ ಹೆಂಗ್ ಮಾಡಾಕವ್ರೆ, ಗ್ರೀನ್ ಗ್ರೀನ್. ಸೊ ಫ್ರೆಂಡ್ಸ್ ಕಾರ್ಯ ಎಲ್ಲ ಮುಗೀತು, ಪಾಪುದ್ ನೋಡಿದ್ರಲ್ಲ ಅದೆಲ್ಲ ಮುಗೀತು ಈಗ. ಸೊ ಈಗ ಸಂಜೆ ತನಕ ಇರ್ತೀವಿ, ಆಮೇಲೆ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಬ್ಲಾಗ್ ನೋಡೋದ, ಕಂಟಿನ್ಯೂ ಮಾಡೋದ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.